ಇದು ನಂಬುದು ನಮ್ಗೆ ದಾರಿ ದೇವರು ಮಂಜುನಾಥ ನಮ್ಮನ್ನು ಕಾಪಾಡ್ಬಿಟ್ಟಾನ. ಮಂಜುನಾಥ ಧರ್ಮಸ್ಥಳ ನಂಬುದವ್ರು ಯಾರಿಗೂ ಕೆಟ್ಟದಾಗಿಲ್ಲ ಸರ್. ಧರ್ಮಸ್ಥಳಕ್ಕೆ ನಮಸ್ಕಾರ ಸರ್. ಎಲ್ಲ ಜನ ಒಳ್ಳೇದಾಗಲಿ ಸರ್. ಶಿಕ್ಷೆ ಕೊಡ್ತಾನೆ ಬಿಡಿ ಮಂಜುನಾಥ. ಎಲ್ಲಾರು ದಾರಿ ತೋರಿಸ್ತಾನೆ ಅವ್ರಿಗೆಲ್ಲ ಕೆಟ್ಟ ದಾರಿ ಹೋಗೋರ್ಗೆ. ಧರ್ಮಸ್ಥಳ ಯಾವತ್ತೂ ಕೆಡಲ್ಲ ಬಿಡಿ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಧರ್ಮಸ್ಥಳ? ಸರ್ ನಾನು 35-40 ವರ್ಷದಿಂದ ಬರ್ತಾನೆ. ತುಂಬಾ ಒಳ್ಳೆ ಜಾಗ ಸರ್. ಇದು ನಂಬುದು ನಮ್ಗೆ ದಾರಿ ದೇವರು ಮಂಜುನಾಥ ನಮ್ಮನ್ನು ಕಾಪಾಡ್ಬಿಟ್ಟಾನ. ನಮ್ಮ ಕಡೆ ಎಲ್ಲ ಬೇಕಾದಷ್ಟು ಜನ ಈ ದುಡ್ಡು ತಗೊಂಡೇ ಬದುಕ್ತಾ ಇರೋದು. ಎಲ್ಲರೂ ಸಾಲ ಕಟ್ತಾವ್ರ, ಸಾಲ ತಗೊಂಡವ್ರ, ಚೆನ್ನಾಗಿ ಅಭಿವೃದ್ಧಿ ಮಾಡ್ಯಾರ, ಎಲ್ಲ ಇಂಪ್ರೂವ್ ಆಗ್ಯಾರ. ಅವ್ರ ಬಾಳಿಗೆ ಒಳ್ಳೇದಾಗುತ್ತೆ. ಮಂಜುನಾಥ ಧರ್ಮಸ್ಥಳ ನಂಬುದವ್ರು ಯಾರಿಗೂ ಕೆಟ್ಟದಾಗಿಲ್ಲ ಸರ್. ಇಲ್ಲೇನು ಕೆಟ್ಟದೇನು ನಡೆಯಲ್ಲ. ಇದು ಬೇಕು ಅಂತ ಕಿಡಿಗೇಡಿಗಳು ಮಾಡ್ತಾರ ಪ್ರಕರಣ ಇದು. ಇದರಿಂದ ದೇವ್ರಿಗೆ ಅವ್ರಿಗೆಲ್ಲ ಕಷ್ಟ ಕೊಡ್ತಾನೆ ಬಿಡಿ. ತೊಂದರೆ ಆಗುತ್ತೆ ಅವ್ರಿಗೆ. ಕೆಟ್ಟವ್ರಿಗೆ ಕೆಟ್ಟದಾಗುತ್ತೆ, ಒಳ್ಳೆಯವ್ರಿಗೆಲ್ಲ ಒಳ್ಳೇದೇ ಆಗುತ್ತೆ. ಯಾರ ಕೆಟ್ಟವ್ರಿದ್ರು ಕೆಟ್ಟದ್ದು ಮಾಡ್ತಾನೆ ದೇವ್ರು, ಕಾಪಾಡ್ತಾನೆ ಅವ್ರನ್ನ. ಕೆಟ್ಟವ್ರನ್ನೆಲ್ಲ ಸರ್ ನಾಶ ಮಾಡ್ತಾನೆ. ಆ ಶಕ್ತಿ ದೇವ್ರಿಗದ ಸರ್. ಧರ್ಮಸ್ಥಳ ಸಂಘದ ಏನಿದೆಯಲ್ಲ, ಸಾಲಗಳು ಕೊಡ್ತಾರೆ, ಅದೆಲ್ಲ ಜನರು ದುಡ್ಡು, ಭಕ್ತಾದಿಗಳ ದುಡ್ಡು, ಅದನ್ನ ತಗೊಂಡು ಬಡ್ಡಿ ವ್ಯವಹಾರ ಮಾಡ್ತಾರೆ ಅಂತ ಆರೋಪ ಮಾಡ್ತಾ ಇದ್ರು. ಹಂಗ ಅನ್ಸುತ್ತಾ ಸರ್? ಬಡ್ಡಿ ವ್ಯವಹಾರ ಅಂದ್ರೆ ಈಗ ಅವ್ರು ತಗೊಂಡು ಅವರು ಏನಾದ್ರು ವ್ಯಾಪಾರ ಬಿಸ್ನೆಸ್ಸು, ದನ ಕರು ಎಮ್ಮೆ ದನ ಮೇಯಿಸಿ ಜಮೀನೆಲ್ಲ ಕೆಲಸ ಮಾಡಿ ಸಂಪಾದನೆ ಮಾಡಿ ಕಟ್ತಾರೆ ಸರ್. ಅವ್ರು ಏನಾದ್ರು ಮಾಡಿ ಕಟ್ಟಲೇಬೇಕಲ್ವಾ? ಅವ್ರು ತಗೊಂಡವ್ರು ಅವ್ರು ಏನಾದ್ರು ಮಾಡಿ ದುಡಿಬೇಕಲ್ವಾ? ದುಡಿಯಕ್ಕೆ ಒಂದು ದಾರಿ ಮಾಡ್ತಾರೆ. ಬಡ್ಡಿ ತಗೊಳ್ಳೋರು ತಪ್ಪೇ ಹೊರತು ಈಸ್ಕೊಳ್ಳೋರು ತಪ್ಪು, ಕೊಡೋರು ತಪ್ಪಿಲ್ಲ. ಕೊಡೋರು ಇವ್ರು ಬಂದು ಬಲವಂತ ಮಾಡ್ತಾರೆ, ಕೊಡ್ತಾರೆ. ಏನು ಮಾಡೋಕ್ಕಾಗಲ್ಲ ಸರ್. ಅದರಿಂದ ಸಾಕಷ್ಟು ಜನಕ್ಕೆ ಒಳ್ಳೇದಾಗಿದೆ ಸರ್. ನಿಮ್ಮ ಎಲ್ಲರಿಗೂ ಒಳ್ಳೇದೇ. ಆ ದುಡ್ಡು ಸೇರಿದ ಕಡೆ ಎಲ್ಲ ಅಭಿವೃದ್ಧಿ ಸರ್. ಖಂಡಿತವಾಗೂ ಅಭಿವೃದ್ಧಿ. ಅಲ್ಲಿ ಹೋಗಿರೋ ದುಡ್ಡುಗಳು ನೋಡಿ ಎಲ್ಲ ಕಡೆ ಅಭಿವೃದ್ಧಿ. ಎಲ್ಲ ಕಡೆ ಅಭಿವೃದ್ಧಿ. ಯಾವ ತಾಲೂಕಲ್ಲಿ ನೋಡಿ, ಯಾವ ಜಿಲ್ಲೆ ನೋಡಿ, ಕರ್ನಾಟಕ ಪೂರ್ತಿ ನೋಡಿ, ಧರ್ಮಸ್ಥಳದಿಂದ ಜಮೀನು ವ್ಯವಹಾರ ಅವೆಲ್ಲ ಅಭಿವೃದ್ಧಿಯಾಗಿ ನಡೀತಾ ಇದೆ ಸರ್. ತುಂಬಾ ಅಭಿವೃದ್ಧಿ ಇದೆ. ಧರ್ಮಸ್ಥಳಕ್ಕೆ ನಮಸ್ಕಾರ ಸರ್. ಎಲ್ಲ ಜನ ಒಳ್ಳೇದಾಗಲಿ. ಇಂಥ ಒಂದು ಧಾರ್ಮಿಕ ಕ್ಷೇತ್ರ, ಇಷ್ಟೆಲ್ಲ ನಂಬಿಕೆ ಇರೋ ಕ್ಷೇತ್ರದ ಮೇಲೆ ಈ ತರ ಅಪಪ್ರಚಾರ ಮಾಡಿದವ್ರಿಗೆ ಏನ್ ಹೇಳ್ತೀರಿ ಸರ್? ಸರ್ ಶಿಕ್ಷೆ ಕೊಡ್ತಾನೆ ಬಿಡಿ ಮಂಜುನಾಥ. ಎಲ್ಲಾರ್ಗು ದಾರಿ ತೋರಿಸ್ತಾನೆ ಅವ್ರಿಗೆಲ್ಲ ಕೆಟ್ಟ ದಾರಿ ಹೋಗೋರ್ಗೆ. ತಪ್ಪೆಲ್ಲ ಹಾಳ ಮಾಡ್ತಾನೆ ಅವ್ರನ್ನ. ಮೋಸ ಮಾಡ್ತಾನೆ. ಮೋಸ ಮಾಡೋರಿಗೆಲ್ಲ ಕೆಟ್ಟ ಕೊಡ್ತಾನೆ. ಧರ್ಮಸ್ಥಳ ಯಾವತ್ತೂ ಕೆಡಲ್ಲ ಬಿಡಿ ಸರ್. ಧರ್ಮಸ್ಥಳ ಗುರುಗಳು ಅಭಿವೃದ್ಧಿನೇ ಯಾವತ್ತಿದ್ರು. ಅದೇನು ತೊಂದರೆ ಇಲ್ಲ. ಬರ್ತೀನಿ ಸರ್.